ಬೆಳಗಾವಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಳಗಾವಿಯಲ್ಲಿ ಹೃದಯ ವಿದ್ರಾವಕವಾದಂಥ ಒಂದು ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಮೂವರ ನಿಗೂಢವಾದಂತಹ ಸಾವು. ಬೆಳಗಾವಿಯಲ್ಲಿ ಮಲಗಿದ್ದವರು ನಿಗೂಢವಾಗಿ ಸತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರ ಬರ್ತಾ ಇದೆ. ರಿಹಾನ್ ಮತ್ತಿ, ಸರ್ಫರಾಜ್ ಹರಪನಹಳ್ಳಿ ಹಾಗೂ ಇನ್ನೊಬ್ಬರು ಸ್ಥಳದಲ್ಲೇ ಮೃತರಾಗಿದ್ದಾರೆ. ಮೊಯಿನ್ ನಲ್ಬಂದ ದುರ್ಮರಣವನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಇನ್ನಷ್ಟು ವಿವರ ಬರ್ತಾ ಇದೆ. ಮೃತ ಮೂವರು ದುರ್ದೈವಿಗಳಿಗೆ 22 ವರ್ಷ ವಯಸ್ಸಾಗಿತ್ತು. 19 ವರ್ಷದ ಶಹನವಾಜ್ ಗಂಭೀರವಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮೂವರೀಗ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಯಾಕೆ, ಯಾವ ಕಾರಣಕ್ಕೋಸ್ಕರ, ಏನಕ್ಕೆ ಕಾರಣಕ್ಕೋಸ್ಕರ ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ವಿವರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಒಂದೇ ಮನೆಯಲ್ಲಿ ಮೂವರ ದುರ್ಮರಣ ಆಗಿದೆ. ಇದಕ್ಕೆ ಇನ್ನಷ್ಟು ಹೆಚ್ಚಿನ ವಿವರಗಳು ಬರಬೇಕಾಗಿದೆ. ಹಾಗಾಗಿ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳು ಕೂಡ ಸದ್ಯದಲ್ಲೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಏನಾಗ್ತಾ ಇದೆ, ಯಾವ ಕಾರಣ ಇದಕ್ಕೆ ಇಷ್ಟೊಂದು ಗಂಭೀರವಾದಂಥ ಸ್ಥಿತಿ ತಲುಪ್ತಾ ಇದೆ? ಜೊತೆಗೆ ಮೂವರು ಒಂದೇ ಮನೆಯಲ್ಲಿ ಸಾವನ್ನಪ್ಪಿರೋದಕ್ಕೆ ನಿಜವಾದಂಥ ಕಾರಣಗಳೇನು ಗೊತ್ತಾಗ್ತಾ ಇದೆಯಾ? ಪ್ರಮೋದ್, ಏನು ಬೆಳಗಾವಿಯ ಆಜಾದ್ ನಗರದಲ್ಲಿ ಒಂದು ಮನೆ ಕಲಕುವ ಘಟನೆ ನಡೆದಿದೆ ಅಂತ ಹೇಳ್ಬೋದು. ನಾನು ಕೂಡ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಸದ್ಯ ಈಗ 3 ಜನ ಯುವಕರು ದಾರುಣವಾಗಿ ಇಲ್ಲಿ ಸಾವನ್ನಪ್ಪಿರುವಂಥದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಸಾಕಷ್ಟು ಜನ ಒಂದು ಕಡೆ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಈ ಮನೆಯತ್ತ ದೌಡಾಯಿಸಿರುವಂಥದ್ದು 3 ಜನ ಯುವಕರಿದ್ದಾರೆ. ರಿಹಾನ್ ಮತ್ತಿ ಆಗಿರ್ಬೋದು, ಸರ್ಫರಾಜ್ ಹರಪನಹಳ್ಳಿ ಆಗಿರ್ಬೋದು, ಮೊಯಿನ್, ಇವರು 3 ಜನ. ಅದರ ಜೊತೆಗೆ ಶಹನವಾಜ್ ಕೂಡ 4 ಜನ ನಿನ್ನೆ ಸಂಬಂಧಿಕರ ಮನೆಯಲ್ಲಿ ಒಂದು ನಾಮಕರಣ ಕಾರ್ಯಕ್ರಮ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಬಂದು ಇದೇ ಒಂದು ಮನೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದೇ ಒಂದು ಮನೆಯಲ್ಲೇ ಒಳಗಡೆ ರೂಮ್ನಲ್ಲಿ ಮಲಗಿರ್ತಾರೆ. ಸೊಳ್ಳೆಗಳ ಕಾಟ ಜಾಸ್ತಿ ಇರುವಂತದ್ದು ಕಾರಣಕ್ಕಾಗಿ ಮತ್ತು ಚಳಿ ಕೂಡ ಹೆಚ್ಚಿತ್ತನ್ನುವಂತ ಕಾರಣಕ್ಕಾಗಿ ಬೆಂಕಿಯನ್ನು ಹಾಕೊಂಡಿರ್ತಾರೆ, ಹೊಗೆಯನ್ನು ಹಾಕೊಂಡಿರ್ತಾರೆ. ಅದರ ಜೊತೆಗೆ ಒಂದು 4-5 ಸದ್ಯದ ಮಾಹಿತಿ ಪ್ರಕಾರ 4-5 ಮೊಸ್ಕಿಟೋ ಕಾಯಿಲ್ಗಳನ್ನು ಕೂಡ ಹಾಕೊಂಡಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಸೊ ಅದಾದ ಬಳಿಕ ರಾತ್ರಿ ಇಡೀ ಮನೆಗೆ ಹೊಗೆ ಎಲ್ಲ ತುಂಬಿಕೊಂಡು ಉಸಿರುಗಟ್ಟಿ ಒಳಗಡೆನೆ 3 ಜನ ಮೃತಪಟ್ಟಿರುವಂಥದ್ದು. ಇನ್ನೋರ್ವನ ಸ್ಥಿತಿ ಗಂಭೀರವಾಗಿದೆ. ಆತನಿಗೂ ಕೂಡ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂಥದ್ದು. ಯಾವಾಗ ಈ ಒಂದು ಸಾವಿನ ಸುದ್ದಿ ಗೊತ್ತಾಗುತ್ತೆ ತಕ್ಷಣ ಎಲ್ಲ ಸಂಬಂಧಿಕರು ಕೂಡ ಮನೆಯತ್ತ ದೌಡಾಯಿಸ್ತಾರೆ. ಸಂಬಂಧಿಕರ ಆಕ್ರಂದನ ಕೂಡ ಒಂದು ಕಡೆ ಮುಗಿಲು ಮುಟ್ಟಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ನೆರೆದಿರುವಂಥದ್ದು. ಇವರು ಯಾರು ಕೂಡ ಮದುವೆ ಆಗಿಲ್ಲ, ಎಲ್ಲರೂ ಯುವಕರೇ ಇದ್ದಾರೆ. ಸೊ ಯುವಕರ ಸಾವಿನಿಂದ ಇಡೀ ಈಗ ಕಾಲನಿಯೇ ಬೆಚ್ಚಿ ಬಿದ್ದಿರುವಂಥದ್ದು. ನಿಜಕ್ಕೂ ಇಲ್ಲಿ ಏನಾಯ್ತು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಳ್ಮರ್ತಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ 3 ಜನ ಸಾವನ್ನಪ್ಪಿದ್ದಾರೆ, ಅದರ ಜೊತೆಗೆ ಏನಾದರೂ ಆ ಒಂದು ಏನು ಈಗ ಕಾಯಿಲ್ ಯೂಸ್ ಮಾಡಿದ್ದಕ್ಕೆ ಆಯ್ತಾ ಅಥವಾ ಹೊಗೆಯಿಂದ ಆಯ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ FSL ತಂಡ ಕೂಡ ಈಗಾಗಲೇ ಬಂದಿರುವಂಥದ್ದು. ಒಟ್ಟಾರೆ ಈ ಒಂದು ಬೆಳಗಾವಿಯಲ್ಲಿ ಇದೊಂದು ದುರ್ಘಟನೆ, 3 ಜನರ ಸಾವೇನಿದೆ ಇಡೀ ನಗರವನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಸದ್ಯ ಈಗ ಕುಟುಂಬಸ್ಥರೆಲ್ಲರೂ ಕೂಡ ಈ ಒಂದು ಮನೆ ಏನಿದೆ ಆ ಮನೆಯತ್ತ ಧಾವಿಸ್ತಾ ಇದ್ದಾರೆ. ಇದೊಂದು ಪುಟ್ಟದಾದ ಮನೆ ಇರುವಂತ ಕಾರಣಕ್ಕಾಗಿ ಹೊರಗಡೆ ಗಾಳಿ ಹೋಗೋಕ್ಕೂ ಕೂಡ ಅವಕಾಶ ಇಲ್ಲದ ಕಾರಣ ಉಸಿರುಗಟ್ಟಿದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ಮಾಳಮರ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಏನಾಗಿದೆ ಅನ್ನುವಂಥದ್ದು ತನಿಖೆಯಿಂದ ಹೊರಬರಬೇಕಿದೆ. ಪ್ರಮೋದ್, ಥ್ಯಾಂಕ್ ಯು ಸಹದೇವ್ ಎಲ್ಲ ಮಾಹಿತಿಗಾಗಿ.